ಇನ್ನು ಇಂದಿನಿಂದ ಗೃಹಜ್ಯೋತಿ ಫಲಾನುಭವಿಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡುವಂತ ಒಂದು ಕಾರ್ಯ ಇವತ್ತಿನಿಂದ ಶುರುವಾಗುತ್ತೆ. ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಪರಿಶೀಲನಾ ಕಾರ್ಯವನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸೊ ಇವತ್ತಿನಿಂದ ಗೃಹಜ್ಯೋತಿ ಫಲಾನುಭವಿಗಳು ಯಾರೆಲ್ಲ ಇದ್ದಾರಲ್ವಾ ಅವರ ಮನೆ ಮನೆಗೆ ಹೋಗಿ ಪರಿಶೀಲನೆ ಮಾಡ್ತಾರೆ ಸಿಬ್ಬಂದಿ. ಎಲ್ಲ ಎಸ್ಕಾಂ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಹೋಗಿ ಪರಿಶೀಲನೆ ಮಾಡುವ ಕಾರ್ಯವನ್ನ ಶುರು ಮಾಡ್ತಾರೆ. 2023 ಜುಲೈ ತಿಂಗಳಿನಲ್ಲಿ ಗೃಹಜ್ಯೋತಿ ಜಾರಿಯಾಗಿತ್ತು ವೀಕ್ಷಕರೇ. ಜುಲೈನಲ್ಲಿ 2023 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ತಕ್ಷಣವೇ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ರು. ಈಗ ಪುನರ್ ಪರಿಶೀಲನಾ ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ. ನೋಡಿ, ಈಗ ಕೆಲವೊಂದು ಮಾರ್ಪಾಡುಗಳ ಜೊತೆಗೆ ಈ ಯಾರೆಲ್ಲ ಫಲಾನುಭವಿಗಳಿದ್ದಾರೆ, ಪಂಚ ಯೋಜನೆಗಳ ಫಲಾನುಭವಿಗಳು ಯಾರಿದ್ದಾರಲ್ಲ, ಪಂಚ ಗ್ಯಾರಂಟಿಗಳ ಫಲಾನುಭವಿಗಳು, ಅವರನ್ನ ಗುರುತಿಸುವ ಕಾರ್ಯ ಮತ್ತೊಂದು ಸಲ ಮಾಡಲಾಗ್ತದೆ. ಒಂದು ಕಡೆ ಗೃಹಲಕ್ಷ್ಮಿಯ ಫಲಾನುಭವಿಗಳು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಅರ್ಜಿಗಳನ್ನು ಆಹ್ವಾನಿಸುವ ಪ್ರಕ್ರಿಯೆ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತೆ. ಮಗದೊಂದು ಕಡೆ 200 ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಡುವಂತಹ ಗೃಹಜ್ಯೋತಿ ಯೋಜನೆ ಏನಿದೆ ಇದನ್ನು ಪರಿಶೀಲಿಸುವಂಥ ಒಂದು ಕಾರ್ಯ. ಅಂದರೆ ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಮೊಬೈಲ್ ಆ್ಯಪ್ ಹಾಗೂ ಘೋಷಣಾ ಪತ್ರದ ಮೂಲಕ ಅರ್ಜಿಗಳನ್ನು ಭರ್ತಿ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುತ್ತೆ. ಮಗದೊಂದು ಕಡೆ ಇಂಧನ ಇಲಾಖೆ ಮನವಿಯ ಮೇರೆಗೆ ಕೆಲ ದಾಖಲಾತಿಗಳನ್ನು ಇಟ್ಕೊಂಡು ಅದನ್ನು ತೋರಿಸೋದಕ್ಕೆ ಬೆಸ್ಕಾಂ ಹಾಗೆ ಇನ್ನಿತರ ವಿದ್ಯುತ್ ಪ್ರಸರಣ ಕಂಪನಿಗಳು ಮನವಿಯನ್ನು ಮಾಡಿಕೊಳ್ಬಹುದು. ಆಧಾರ್ ಕಾರ್ಡ್ ಹಾಗೆ ಫಲಾನುಭವಿಗಳಿರ್ತಕ್ಕಂಥ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರವನ್ನು ತೋರಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಬಂದರೆ ತಮ್ಮ ಮನೆಗೆ ಏನೇನು ಮಾಡಬಹುದು ಅಂತ ರಾಜ್ಯದ 5 ಎಸ್ಕಾಂಗಳಿಗೆ ಪರಿಶೀಲನಾ ಕಾರ್ಯವನ್ನು ನಡೆಸಲಿಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಅಂದರೆ ಎಲ್ಲ ಒಂದು ಕಡೆ ಏನಾಗ್ತಿದೆ ಅಂದರೆ ಈ ಗೃಹಜ್ಯೋತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರು ಇದು ದುರ್ಬಳಕೆ ಆಗ್ತಾ ಇದೆ, ಸೋರಿಕೆ ಆಗ್ತಾ ಇದೆ ಅಂತ. ಹೆಂಗೆ ಅಂದರೆ ನೋಡಿ, ಎಷ್ಟೋ ಕಡೆಗಳಲ್ಲಿ ಮನೆಗೆ ಅಟ್ಯಾಚ್ಡ್ ಆಗಿ ಅಂಗಡಿ ಇಟ್ಕೊಂಡಿರ್ತಾರೆ. ಮನೆ ಬಾಗಿಲು ಒಂದು ಕಡೆ ಇರುತ್ತೆ, ಫ್ರಂಟಲ್ಲಿ ಮನೆ ಬಾಗಿಲಿದ್ರೆ ಹಿಂದ್ಗಡೆ ಅಂಗಡಿನ ಮಾಡ್ಕೊಂಡಿರ್ತಾರೆ. ಅಥವಾ ಮನೆ ಬಾಗಿಲು ಮತ್ತು ಮನೆಗೂ ಮತ್ತು ಅಂಗಡಿನೂ ಅಟ್ಯಾಚ್ ಮಾಡಿ ಇಟ್ಕೊಳ್ತಾರೆ. ಒಂದು ರೂಮ್ ಏನಿದೆಯಲ್ಲ ಒಂದು ರೂಮ್ನ ಅಂಗಡಿಯಾಗಿ ಪರಿವರ್ತನೆ ಮಾಡ್ಕೊಬಿಟ್ಟಿರ್ತಾರೆ. ಒಂದು ಎರಡನೇದು ಏನು ಮಾಡ್ತಾರೆ ಅಂದರೆ ಈ ಗೃಹಜ್ಯೋತಿಯಿಂದ ಬರ್ತಾ ಇರ್ತಕ್ಕಂಥ 200 ಯೂನಿಟ್ ಉಚಿತ ಕರೆಂಟ್ ಏನಿದೆಯಲ್ಲ ಅದನ್ನು ಅಂಗಡಿಗೆ ಬಳಸ್ಕೊಳ್ತಾ ಇದ್ದಾರೆ. ಅಂದರೆ ಕಮರ್ಷಿಯಲ್ ಪರ್ಪಸ್ಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಬರೀ ಅದೊಂದೇ ರೀಸನ್ ಅಲ್ಲ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಸಹ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಗೃಹಜ್ಯೋತಿಯನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದು ವಿಚ್ ಈಸ್ ವಾಯ್ಡ್. ಇದನ್ನು ಯೂಸ್ ಮಾಡೋ ಈ ರೀತಿಗೆ ಮಾಡೋ ಹಾಗೆ ಇಲ್ಲ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕ್ರಮಕ್ಕೆ ಮುಂದಾಗಿದೆ. ಪ್ರತಿ ಮನೆಗೂ ಬರ್ತಾರೆ. ನಿಜಕ್ಕೂ ಸಹ ವೆದರ್ ಅದು ಕಮರ್ಷಿಯಲ್ ಪರ್ಪಸ್ಗೆ ಅವರು ಯೂಸ್ ಮಾಡ್ತಿದ್ದಾರೆ ಅಥವಾ ಡೊಮೆಸ್ಟಿಕ್ ಪರ್ಪಸ್ ಮನೆಗೋಸ್ಕರ ಗೃಹ ಬಳಕೆಗೆ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರಾ, ಇದೆಲ್ಲವನ್ನು ಸಹ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ.